ಹಾಯ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಅಕ್ಷರ್ ನೇಚರ್ ಯೋಗ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ಸು. ಇದು ಯಾರ್ದು ಏನು ಅಂತೆಲ್ಲ ಕೇಳೋಣ ಬನ್ನಿ. ಇವ್ರ ಹೆಸರು ಬಂದುಬಿಟ್ಟು ಶಿವಾನಂದ ನಾಯಕ್ ಅಂತ ಹೇಳಿಬಿಟ್ಟು. ಸರ್ ಹೇಳಿ ಸರ್, ನಿಮ್ಮದು ಏನಿದು ಅಕ್ಷರ್ ನೇಚರ್ ಯೋಗ ಬಗ್ಗೆ ಹೇಳಿ ಸರ್. ನಿಮಗೆ ಇಲ್ಲಿ ಪದಗಳೇ ಹೇಳುವ ಹಾಗೆ ಅಕ್ಷರ್ ನೇಚರ್ ಯೋಗ ಅಂದರೆ 3 ಇದು ಬರುತ್ತೆ. ಅಕ್ಷರ್ ಅಂತ ಹೇಳಿದ್ರೆ ಬರವಣಿಗೆ ಮತ್ತು ಓದಿಗೆ ಸಂಬಂಧಪಟ್ಟ ಹಾಗೆ, ನೇಚರ್ ಅಂದರೆ ಪ್ರಕೃತಿ, ನಮ್ಮ ಮೂಲ ಪ್ರಕೃತಿ ಏನು ಅಂತ ತಿಳ್ಕೊಳ್ಳುವಂಥದ್ದು. ಯೋಗ ಅಂತ ಹೇಳಿದ್ರೆ ಇದು ಎರಡನ್ನು ಒಟ್ಟುಗೂಡಿಸಿ ನಾವು ಜೀವನದಲ್ಲಿ ಏನು ಸಾಧಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಜನಗಳಿಗೆ ಇಲ್ಲಿ ತಿಳಿಪಡಿಸ್ತೀವಿ. ಮುಖ್ಯವಾಗಿ ನಾವು 2 ಟೂಲ್ಗಳನ್ನು ಇಲ್ಲಿ ಬಳಸ್ತೀವಿ ಅಥವಾ 2 ವಿಧಾನಗಳನ್ನು ಇಲ್ಲಿ ಬಳಸ್ತೀವಿ. ಒಂದು ಬರವಣಿಗೆ, ಅಕ್ಷರ ಅಂತ ಬಂದಾಗ ಇಲ್ಲಿ ಬರುತ್ತೆ. ಒಬ್ಬ ವ್ಯಕ್ತಿಯ ಬರವಣಿಗೆ ಏನಿದೆ ಅದು ಅವರ ಸುಪ್ತ ಮನಸ್ಸಿನ ಯೋಚನೆಗಳನ್ನು ಆ್ಯಕ್ಚುಲಿ ಬಯಲ್ಪಡಿಸುತ್ತೆ. ನಾವು ಅದನ್ನು ಅರ್ಥ ಮಾಡಿಕೊಂಡು, ಅಂದರೆ ನಮ್ಮ ಟೀಮ್ ಇಡೀ ಏನಿದೆ ಇದು ಸೈಕಾಲಜಿ ಓದಿರೋರು, ಹಾಗಾಗಿ ನಾವು ಇದನ್ನು ಅರ್ಥ ಮಾಡಿಕೊಂಡು ಆ ವ್ಯಕ್ತಿಗೆ ಯಾವ ರೀತಿ ಸಹಾಯ ಬೇಕಾಗ್ಬೋದು ಅಥವಾ ಆ ವ್ಯಕ್ತಿ ಜೀವನದಲ್ಲಿ ಏನು ಬದಲಾವಣೆಗಳನ್ನು ಅಳವಡಿಸ್ಕೊಂಡ್ರೆ ಅವರು ಜೀವನದಲ್ಲಿ ಇನ್ನೂ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಡಲಿಕ್ಕಾಗತ್ತೆ ಅನ್ನೋದನ್ನು ನಾವು ಇಲ್ಲಿ ಪತ್ತೆ ಹಚ್ಚಿ ಅವರಿಗೆ ಆ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತೀವಿ. ಓಕೆ, ಎರಡನೇದಾಗಿ ಮಕ್ಕಳ ವಿಚಾರಕ್ಕೆ ಬಂದಾಗ, ಇವತ್ತು ಸಾಮಾನ್ಯ ನಾವು ನೋಡೋ ಪ್ರಕಾರ ಒಂದು ಕ್ಲಾಸಲ್ಲಿ 30 ರಿಂದ 35% ಮಕ್ಕಳ ಹ್ಯಾಂಡ್ ರೈಟಿಂಗು ಚೆನ್ನಾಗಿರಲ್ಲ, ಓದಿನಲ್ಲೂ ಹಿಂದೆ ಬೀಳ್ತಾರೆ. ಈ ವಿಚಾರಗಳನ್ನು ಕೂಡ ಅವರ ಬರವಣಿಗೆ ಹೇಳ್ಕೊಡುತ್ತೆ ನಮಗೆ. ಅಂದರೆ ಯಾವ ಕಾರಣಕ್ಕೆ ಈ ಮಗು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾ ಇಲ್ಲ ಅಥವಾ ಓದಿನಲ್ಲಿ ಯಾಕೆ ಹಿಂದಿದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿ ಆ ಪ್ರಕಾರ ಮಕ್ಕಳಿಗೂ ಮಾರ್ಗದರ್ಶನ ಕೊಡ್ತೀವಿ. ಹಾಗೆ ನೀವು ಹ್ಯಾಂಡ್ ರೈಟಿಂಗ್ನ ನೋಡಿ ಅನಾಲಿಸಿಸ್ ಮಾಡಿ ಹೇಳ್ತೀರಾ? ಹೌದು, ಯಾಕೆಂದರೆ ಆ ಬರವಣಿಗೆ ಅದನ್ನು ಹೇಳುತ್ತೆ. ಉದಾಹರಣೆಗೆ ತಂದೆ ತಾಯಿ ಮಗುವನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಮಗುವಿನ ಹ್ಯಾಂಡ್ ರೈಟಿಂಗ್ ಹೇಳುತ್ತೆ. ಶಾಲೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಮಗುವಿನ ಹ್ಯಾಂಡ್ ರೈಟಿಂಗ್ ಹೇಳುತ್ತೆ. ಅಲ್ಲ, ನಾವು ಟೈಮ್ ಇದ್ದಾಗ ತುಂಬ ದುಂಡವಾಗಿ ಬರೀತೀವಿ, ಅರ್ಜೆಂಟ್ ಇದ್ದಾಗ ಸುಮ್ಮನೆ ಗೀಚ್ಬಿಡ್ತೀವಿ. ನಾವು ಇದನ್ನು ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ರೈಟಿಂಗ್ ಅಂತ ಹೇಳ್ತೀವಿ. ಸೊ ನಾವು ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕಾದ್ರೆ ಅದಕ್ಕೊಂದು ವಿಧಾನ ಇರುತ್ತೆ. ಸಾಧ್ಯವಾದಷ್ಟು ನಿಮಗೆ ಯಾವುದೇ ಕಂಟ್ರೋಲ್ ಇಲ್ಲದೆ ಬರವಣಿಗೆಯನ್ನು ಕಲೆಕ್ಟ್ ಮಾಡೋ ವಿಧಾನವನ್ನು ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ಸೊ ಅದರಿಂದಾಗಿ ನಮಗೆ ನಿಮ್ಮ ಸುಪ್ತ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಪತ್ತೆ ಹಚ್ಚೋದು ಅಂಥದ್ದೇನು ಕಷ್ಟದ ಕೆಲಸ ಅಲ್ಲ. ಸಾಮಾನ್ಯವಾಗಿ ಒಂದು 5-6 ನಿಮಿಷದೊಳಗೇ ನಿಮ್ಮ ಕಂಟ್ರೋಲನ್ನು ನಾವು ತಪ್ಪಿಸ್ಬೋದು. ಸೊ ಈ ರೀತಿ ನಾವು ಇದನ್ನು ಐಡೆಂಟಿಫೈ ಮಾಡ್ತೀವಿ. ಇದೇನು ಸಮ್ಮರ್ ಕ್ಯಾಂಪ್ ಥರ ಇರುತ್ತೆ ಸರ್? ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಯಾವ ಥರ ಇರುತ್ತೆ ಸರ್ ಇದು ನಿಮ್ಮದು? ಓಕೆ, ನಾವು ಸಮ್ಮರಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ಅಂತ ಮಾಡ್ತೀವಿ. ಬಟ್ 365 ದಿವಸನೂ ಆಲ್ಮೋಸ್ಟ್ ನಮ್ಮದು ಕ್ಲಾಸ್ ಇರುತ್ತೆ. ಅಂದರೆ ಒಂದು ಸಾರಿ ಒಂದು ಮಗು ಸೇರಿದರೆ ಸುಮಾರು 6 ತಿಂಗಳ ಕಾಲ ಅದಕ್ಕೆ ತರಬೇತಿ ಬೇಕಾಗುತ್ತೆ. ಅದರಲ್ಲಿ ಫಸ್ಟ್ 1 ತಿಂಗಳು ಪ್ರತಿನಿತ್ಯ ಕ್ಲಾಸ್ ಇರುತ್ತೆ. ಆ ಮಗು ಬರವಣಿಗೆಯನ್ನು ನಮ್ಮ ಮುಂದೆ ಅಭ್ಯಾಸ ಮಾಡಬೇಕು. ಪ್ಲಸ್ ಆ ಮಕ್ಕಳ ಜೊತೆ ನಾವು ಮಾತಾಡ್ತೀವಿ, ಇಂಟ್ರ್ಯಾಕ್ಟ್ ಮಾಡ್ತೀವಿ. ಅದಕ್ಕೆ ಬೇಕಾದಂಥ ಕೆಲವು ನಾವು ಬಿಹೇವಿಯರಲ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಇದನ್ನು ಕೂಡ ಆ ಸಂದರ್ಭದಲ್ಲೇ ಮಾಡಿಬಿಡ್ತೀವಿ. ಇದು ಬೆಂಗಳೂರಲ್ಲಿ ಎಲ್ಲಿದೆ ಸರ್ ನಿಮ್ಮದು? ಸದ್ಯಕ್ಕೆ ನಮ್ಮದು 3 ಸೆಂಟರ್ ಇದೆ. ಬನಶಂಕರಿ ಕಡೆ 2 ಸೆಂಟರ್ ಇದೆ. ರಾಜಾಜಿನಗರ ಮತ್ತು ವಿಜಯನಗರದ ಮಧ್ಯೆ ಆಗುತ್ತೆ. ಅಲ್ಲಿ ಒಂದು ಸೆಂಟರ್. ಅಲ್ಲಿ ಅಕ್ಷರ ನೇಚರ್ ಯೋಗ ಅಂತಾನೆ ಇದೆಯಾ ಸರ್? ಇಲ್ಲ, ನಮ್ಮದು ರಾಜಾಜಿನಗರ ಸೆಂಟರ್ನಲ್ಲಿ ಅತ್ರೇಯ ಅಂತ ಇದೆ. ಅತ್ರೇಯ ಅಂತ, ಅಲ್ಲಿ ಹ್ಯಾಂಡ್ ರೈಟಿಂಗ್ ಜೊತೆಯಲ್ಲಿ ಅಬ್ಯಾಕಸ್ಸು ಹೇಳ್ಕೊಡ್ತಾರೆ, ಹಾಗೆ ಇಂಗ್ಲೀಷ್ ಲೆಸನ್ಸು ಮಾಡ್ತಾರೆ. ನಮ್ಮಲ್ಲಿ ಅಕ್ಷರ ನೇಚರ್ ಯೋಗದಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳು ನಿಮಗೆ ಅವೈಲೇಬಲ್ ಇದ್ದಾವೆ. ಹಾಗೆಯೇ ಇನ್ನೊಂದು ಸೆಂಟರ್ ಗೂಗಲಲ್ಲಿ ಏನಂತ ಸರ್ಚ್ ಮಾಡಬೇಕು? ಗೂಗಲಲ್ಲಿ ಸಹ ನೀವು ಅಕ್ಷರ ನೇಚರ್ ಯೋಗ ಹಾಕಿದ್ರು ಸೆಂಟರ್ಸ್ ಬಂದ್ಬಿಡುತ್ತೆ. ಹೌದು. ನೀವು ಇಲ್ಲಿ ಇವತ್ತು HEF ಅಲ್ಲಿ ಈವೆಂಟಿಗೆ ಬಂದಿದ್ರೆ ನಿಮ್ದು ಅನಿಸಿಕೆ ಹೇಗೆ ಅನಿಸ್ತು ಹೇಳಿ ಸರ್? ಓಕೆ, ಹಿಂದೂ ಎಕನಾಮಿಕ್ ಫೋರಮ್ದು ಒಂದು ಈವೆಂಟ್ ಇತ್ತು ಇವತ್ತು ವ್ಯಾಸದಲ್ಲಿ, ಅದ್ರ ಬಗ್ಗೆ ಹೇಳಿ ಸರ್. ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಇದೆ. ಯಾಕೆಂತ ಹೇಳಿದರೆ ತುಂಬ ಜನ ಬಂದು ಅವರು ಹ್ಯಾಂಡ್ ರೈಟಿಂಗನ್ನು ಅನಲೈಸ್ ಮಾಡಿಕೊಂಡ್ರು, ನಾವು ಮಾಡೋ ಕೆಲಸವನ್ನು ಅಪ್ರಿಷಿಯೇಟ್ ಮಾಡಿದರು. ಹಾಗೆಯೇ ಅವ್ರ ಕಡೆಯಿಂದ ನಮಗೆ ಯಾವ ರೀತಿ ಅವ್ರು ಸಹಾಯ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಮ್ಮನ್ನು ಪ್ರಶ್ನೆ ಮಾಡಿ ಆ ರೀತಿ ಇನ್ಪುಟ್ಸ್ ಕೂಡ ಕೊಟ್ಟಿದ್ದಾರೆ ನಮಗೆ. ಅಂದರೆ ಕಾಂಟ್ಯಾಕ್ಟ್ಸ್ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಕಾರ್ಪೊರೇಟ್ ಇರ್ಬೋದು, ಅಥವಾ ಪರ್ಸ್ನಲ್ ಆಗಿ ಅಂದರೆ ಅವರ ಫ್ಯಾಮಿಲಿ ಒಳಗೆ, ರಿಲೇಷನ್ ಒಳಗೆ ಯಾರಿಗೂ ಹೆಲ್ಪ್ ಬೇಕು, ಸೊ ಇಂಥವ್ರಿಗೆ ನಾವು ರೆಫರ್ ಮಾಡ್ತೀವಿ ಅಂತ ಅವರಾಗೆ ಮುಂದೆ ಬಂದು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಮತ್ತೆ ನಿಮ್ಮ ಪರ್ಸನಲ್ ಆಗಿ HEF ಬಗ್ಗೆ ಏನು ಅನ್ನಿಸ್ತು ಸರ್? ನಾನು HEF ಜೊತೆ ಸುಮಾರು 1 ವರ್ಷದಿಂದ ಇವಾಗ ಅಸೋಸಿಯೇಟ್ ಆಗಿದ್ದೀನಿ. ಯಾಕಂದರೆ ಫಾರ್ಮೇಟಿವ್ ಇಯರ್ಸಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಒಂದೇನೆಂದರೆ ಸ್ವಲ್ಪ ಸಮಯದ ಅಭಾವದಿಂದ ನನಗೆ ಮೆಂಬರ್ಶಿಪ್ ತಗೊಂಡು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ. ಆದರೆ ಇವೆಂಟ್ಗಳಲ್ಲಿ ಕೆಲವೊಂದನ್ನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು. ಬಟ್ ಇನ್ನು ಮುಂದೆ ಆ್ಯಕ್ಚುಲಿ ನಮ್ಮ ಕಂಪ್ನಿ ಕಡೆಯಿಂದ ಇನ್ನೊಬ್ಬರು
ಇದನ್ನು ಸೇರ್ತಾ ಇದ್ದಾರೆ, HF ಅನ್ನು ಸೇರ್ತಾ ಇದ್ದಾರೆ. ಸೊ ನಾನು ಅಥವಾ ಇನ್ನೊಬ್ರು ಯಾರಾದರೂ ನಮ್ಮ ರೆಪ್ರೆಸೆಂಟೇಷನ್ HF ಅಲ್ಲಿ ಇರುತ್ತೆ. ನಾವು HF ನ ಒಂದು ಅಂಗವಾಗಿರೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಅದು ನಿಮ್ಮದು ಅನಾಲಿಸಿಸ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಇವ್ರದ್ದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸಿಗೆ ಬಂದರೆ ಈ ಥರ ಒಂದು ಪೇಜ್ ಕೊಡ್ತಾರೆ. ಅದರಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ, ನೇಮು, ಬರ್ತು, ಫೀಮೇಯ, ಏನು ಜೆಂಡರ್ ಹಾಕಬೇಕು, ಕ್ವಾಲಿಫಿಕೇಷನು, ಪ್ರೊಫೆಷನು ಎಲ್ಲ ಫಿಲ್ ಮಾಡ್ಕೊತ ಹೋಗಬೇಕು. ಆಮೇಲೆ ಸರ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಯಾರು ತಮ್ಮ ಅನಾಲಿಸಿಸ್ ಮಾಡಿಸ್ಕೋಬೇಕು ಅವರು ಈ ಒಂದು ಪ್ಯಾರಾಗ್ರಾಫನ್ನು ಇಟ್ ಈಸ್ ಇಂಪಾರ್ಟೆಂಟ್ ಇಂದ ಹಿಡಿದು ಎಗೇನ್ ಆ್ಯಂಡ್ ಎಗೇನ್ ವರೆಗೂ ಬರೆದು 2 ಸಿಗ್ನೇಚರ್ ಹಾಕಬೇಕು. 2 ಸಿಗ್ನೇಚರ್ ಆದಮೇಲೆ ಒಂದು ಸಾರಿ ಅವರ ಹೆಸರನ್ನು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕು. ಸೊ ನಾವು ಈ ಬರವಣಿಗೆಯನ್ನು ನೋಡಿ ಅವರ ಬಗ್ಗೆ ಅವರು ಏನು ಟ್ರೇಟ್ಸ್ ಅಂತ ಹೇಳ್ತಾರೆ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇದನ್ನು ಮಾಡಿದ ಮೇಲೆ ಉದಾಹರಣೆಗೆ ಆ ವ್ಯಕ್ತಿ ತಾನೇನಾದರೂ ಬದಲಾವಣೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಪುಸ್ತಕವನ್ನು ಬಳಸುವಂಥ ಅವಕಾಶ ಕೂಡ. ಹ್ಯಾಂಡ್ ಇಂಪ್ರೂವ್ ಮಾಡಲಿಕ್ಕೆ ಇದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಅನ್ನೋದಕ್ಕಿಂತ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳೋದಕ್ಕೆ, ಅಂದರೆ ಸ್ಕ್ರಿಪ್ಟ್ ಸಾಧನ ಅಥವಾ ಲಿಖಿತ ನಾಮ ಜಪ ಅನ್ನೋದು ನಮ್ಮ ಒಂದು ಹಳೆ. ಅದರಲ್ಲಿ ಏನು ಬರೀಬೇಕು ಸರ್? ಇದರಲ್ಲಿ ದೇವ್ರ ನಾಮಗಳು ನಾವು ಓಂ ನಮಃ ಶಿವ ಬರೀತೀವಲ್ಲ ಆ ಥರನ. ನಾವಿಲ್ಲಿ ಇಷ್ಟ ಮಂತ್ರ ಅಂತ ಹೇಳ್ತೀವಿ. ಅಂದರೆ ಇದನ್ನು ನಾವು ಸುಮ್ಮನೆ ಪುಸ್ತಕ ಕೊಡೋದಿಲ್ಲ. ಕೊಡೋಕ್ಕೆ ಮುಂಚೆ ಅವ್ರ ಜೊತೆ 1 ಗಂಟೆ ಚರ್ಚೆ ಮಾಡ್ತೀವಿ. ಅವ್ರ ಇಷ್ಟ ದೇವರು ಯಾರು, ಯಾವ ಉದ್ದೇಶಕ್ಕೆ ಬರೀಬೇಕು, ಮತ್ತು 48 ದಿವಸ ಬರೀಬೇಕಿದನ್ನು 48 ದಿವಸ ಏನಕ್ಕೆ ಬರೀಬೇಕು, ಬರೆಯೋ ವಿಧಾನಗಳೇನು, ಪ್ರತಿಯೊಂದನ್ನು ನಿಷ್ಕರ್ಷೆ ಮಾಡಿ ಡಿಸ್ಕಸ್ ಮಾಡಿ ಆಮೇಲೆ ಅವರಿಗೆ ಪುಸ್ತಕ ಕೊಡ್ತೀವಿ. ಇದು 48 ದಿವಸದ ಎಕ್ಸಸೈಸು. ಲಿಖಿತ ನಾಮ ಜಪದಲ್ಲಿ ನೀವು ನಿಮ್ಮ ಇಷ್ಟ ಮಂತ್ರವನ್ನು ದಿನಕ್ಕೆ 21 ಸಾರಿ ಬರೀಬೇಕು. ಸುಮಾರು 30ರಿಂದ 40 ನಿಮಿಷ ತಗೊಳುತ್ತೆ. ಬರೆದಾದಮೇಲೆ ನಿಮ್ಮ ಭಾವನೆಗಳನ್ನು, ಅವತ್ತಿನ ಒಂದು ಅನಿಸಿಕೆಗಳೇನಿದೆ ಅದನ್ನು ಸ್ವಾಧ್ಯಾಯವಾಗಿ ಬರೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾಕೆಂತ ಹೇಳಿದರೆ ಸೈಕಾಲಜಿ ಏನು ಹೇಳುತ್ತೆ ಅಂದರೆ, ಪ್ರತಿದಿನ ನಮ್ಮ ಮನಸ್ಸಿನ ಭಾವನೆಗಳನ್ನು ಬರೆಯೋದ್ರಿಂದ, ಎಕ್ಸ್ಪ್ರೆಸಿವ್ ರೈಟಿಂಗ್ ಅಂತಲೂ ಹೇಳ್ತೀವಿ ನಾವು, ಬರೆಯೋದ್ರಿಂದ ಮನಸ್ಸಿನ ದೂಡ ಒತ್ತಡ ಕಡಿಮೆ ಆಗುತ್ತೆ. ಆದ್ದರಿಂದ ಬರೆಯೋದು ಒಂದು ಉತ್ತಮ ಅಭ್ಯಾಸ. ಅದನ್ನು ನಾವಿಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇದನ್ನು ಮಕ್ಕಳ ಆದಿಯಾಗಿ ಅವ್ರ ತಾಯಂದರು, ಕಾರ್ಪೊರೇಟ್ ಎಂಪ್ಲಾಯೀಸ್ ಪರ್ಟಿಕ್ಯುಲರ್ಲಿ ತುಂಬ ಸ್ಟ್ರೆಸ್ ಇರೋರು ಇದನ್ನು ಬರೆದ್ರೆ ಅವರ ಹೊರಟೋಗ್ಬಿಟ್ಟಿದೆ ಎಲ್ಲ ಟೈಪಿಂಗು. ಅದಕ್ಕೋಸ್ಕರ ಇದನ್ನು ಬರೀಬೇಕು ಅಂತ ಹೇಳ್ತೀವಿ ಮೇಡಮ್. ನೋಡಿ, ಸುಮಾರು 40 ವರ್ಷಗಳ ಹಿಂದೆ ನಮ್ಮ ಪಾರ್ಕ್ಗಳಲ್ಲಿ ಯಾರೂ ನಡೆಯೋದಕ್ಕಂತ ಬರ್ತಿರ್ಲಿಲ್ಲ. ವಾಕಿಂಗ್ ವಾಸ್ ನಾಟ್ ಎನ್ ಎಕ್ಸಸೈಸ್. ಇವತ್ತು ವಾಕಿಂಗ್ ಎಕ್ಸಸೈಸ್ ಅನ್ನಿಸ್ಕೊಂಡು ಪ್ರತಿಯೊಬ್ಬರು ವಾಕಿಂಗ್ ಹೋಗ್ತಾ ಇದ್ದಾರೆ. ಅದೇ ರೀತಿ ಬರವಣಿಗೆ ನಾವು ಹೇಳ್ತೀವಿ, ವಾಕಿಂಗ್ ಹೋದರೆ ಅದು ದೇಹಕ್ಕೆ, ಬರೆದರೆ ನೀವು ಮನಸ್ಸಿಗೆ ಬೆನಿಫಿಟ್ ಆಗುತ್ತೆ ಅಂತೇಳಿ. ಸೊ ನಿಮ್ಮ ಉತ್ತಮ ಮಾನಸಿಕ ಆರೋಗ್ಯಕ್ಕೆ ಬರವಣಿಗೆ ಖಂಡಿತವಾಗ್ಲೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದ್ದರಿಂದ ಬರೆಯೋದು ಉತ್ತಮ ಒಂದು ಚಟುವಟಿಕೆ ಅಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು ಸರ್, ನಿಮ್ಮ ಅಭಿಪ್ರಾಯ ಎಲ್ಲ ಹೇಳಿದ್ದಕ್ಕೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮದೊಂದು ಅನಿಸಿಕೆ ಹೇಳಿದ್ದಕ್ಕೆ ಧನ್ಯವಾದಗಳು. ಲಾಸ್ಟ್ ವಿಡಿಯೋ ಎಂಡಲ್ಲಿ ನಾನು ಇವ್ರದ್ದು ಅಡ್ರೆಸ್ ಎಲ್ಲ, ವಿಸಿಟಿಂಗ್ ಕಾರ್ಡ್ನ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ಅವರೆಲ್ಲ ಜಾಯ್ನ್ ಮಾಡಿ. ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.